ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ನ್ಯಾಯಸ್ಥಾಪಕರುಗಳ ಪುಸ್ತಕ 11ನೇ ಅಧ್ಯಾಯ 39ನೇ ವಾಕ್ಯ. 2 ತಿಂಗಳು ಕಳೆದ ನಂತರ ಆಕೆಯು ತಿರುಗಿ ತಂದೆಯ ಹತ್ತಿರ ಬರಲು ಅವನು ತನ್ನ ಹರಕೆಯನ್ನು ತೀರಿಸಿದನು. ಇಲ್ಲಿ ದೇವರ ವಾಕ್ಯವನ್ನು ಗಮನಿಸುವಾಗ ನ್ಯಾಯಸ್ಥಾಪಕರುಗಳ ಒಂದು ಕಾಲದಲ್ಲಿ ನಡೆದಂತಹ ಒಂದು ಘಟನೆಯನ್ನು ನೋಡ್ತಾ ಇದ್ದೇವೆ. ಅಮ್ಮೋನ್ಯರು ಇಸ್ರಾಯೇಲರಿಗೆ ವಿರುದ್ಧವಾಗಿ ಬಂದು ದೊಡ್ಡ ಕಾಟವನ್ನು ಕೊಡ್ತಾ ಇದ್ದಾರೆ ಅಂತ 10ನೇ ಅಧ್ಯಾಯ 6ನೇ ವಾಕ್ಯದಿಂದ ಓದ್ತೀವಿ. ಈ ಸಮಯದಲ್ಲಿ ಅವರನ್ನು ಸೋಲಿಸುವುದಕ್ಕಾಗಿ ಅಥವಾ ಅಮ್ಮೋನ್ಯರ ಮೇಲೆ ದಂಡೆತ್ತಿ ಹೋಗುವುದಕ್ಕಾಗಿ ಯಾರಿದ್ದಾರೆ ಎಂಬ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾಗ ಯೆಪ್ತಾಹ್ ಎಂಬ ಒಬ್ಬ ವ್ಯಕ್ತಿಯನ್ನು ಅವರು ಆರಿಸ್ಕೊಳ್ತಾರೆ, ತಮ್ಮ ನಾಯಕನನ್ನಾಗಿ ಮಾಡ್ಕೊಳ್ತಾರೆ. ಯೆಪ್ತಾಹನು 11ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಓದ್ತೀವಿ. ಯೆಪ್ತಾಹನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ 11ರಲ್ಲಿ ಓದ್ತೀವಿ, ಯೆಪ್ತಾಹನು ತನ್ನ ಸಂಗತಿಗಳನ್ನೆಲ್ಲ ಮಿಚ್ಪೆಯಲ್ಲಿ ಯೆಹೋವನ ಮುಂದೆ ಅರಿಕೆ ಮಾಡಿದನು. ಅವನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಅರಿಕೆ ಮಾಡ್ತಾನೆ, ದೇವರೇ ನಾನು ಯುದ್ಧಕ್ಕಾಗಿ ಹೋಗ್ತಾ ಇದ್ದೇನೆ, ನನಗೆ ಜಯ ಕೊಡಬೇಕು. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನಾಪೂರ್ವಕವಾಗಿ ಅವನು ಇಸ್ರಾಯೇಲರನ್ನು ಅಮ್ಮೋನ್ಯರಿಂದ ರಕ್ಷಿಸುವಂತಹ ಒಂದು ಪ್ರಯತ್ನಕ್ಕಾಗಿ ಅವನು ಹೋಗ್ತಾ ಇರೋದನ್ನು ನಾವು ನೋಡ್ತೀವಿ. ಹೀಗೆ ಅವನು ಹೋಗಬೇಕಾದ್ರೆ ಅವನೊಂದು ತೀರ್ಮಾನವನ್ನು ಮಾಡ್ತಾನೆ, ಒಂದು ಅರಕೆಯನ್ನು ಮಾಡ್ಕೊಳ್ತಾನೆ. ಅವನು ಹೇಳೋದೇನು ಅಂದರೆ 30ನೇ ವಾಕ್ಯದಲ್ಲಿ 11:30, ಇದಲ್ಲದೆ ಅವನು ಯೆಹೋವನಿಗೆ, ನೀನು ಅಮ್ಮೋನ್ಯರನ್ನು ನನ್ನ ಕೈಗೆ ಒಪ್ಪಿಸುವುದಾದರೆ ನಾನು ಸುರಕ್ಷಿತವಾಗಿ ಮನೆಗೆ ಮುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿನಿಂದ ಮೊದಲು ಬರುವಂಥ ಪ್ರಾಣಿಯು ನಿನ್ನದೇ ಎಂದು ಅದನ್ನು ನಿನಗೋಸ್ಕರ ಹೋಮ ಮಾಡುವೆನು ಎಂದು ಅರಕೆ ಮಾಡಿದನು. ಹಳೆ ಒಡಂಬಡಿಕೆ ಕಾಲದಲ್ಲಿ ಈ ರೀತಿ ಯುದ್ಧಕ್ಕೆ ಹೋಗುವಾಗ ಅಥವಾ ಇನ್ಯಾವುದೋ ಮಾಡಬೇಕಾದ್ರೆ ನೀನು ಇದನ್ನು ಮಾಡಿದ್ರೆ ನಾನು ಇದನ್ನು ಮಾಡ್ತೀನಿ ಅಂತ ಅರಕೆ ಮಾಡ್ಕೊಳ್ಳೋದು ಒಂದು ವಾಡಿಕೆ. ಈಗಲೂ ಸಹ ಅನೇಕರು ಆ ರೀತಿಯಲ್ಲಿ ಮಾಡ್ತಾರೆ. ಯಾಕೋಬ ಅರಕೆ ಮಾಡ್ಕೊಳ್ತಾನೆ, ನಾನು ಈಗ ಮಾವನ ಮನೆಗೆ ಹೋಗ್ಬೇಕಾದ್ರೆ ಅವನು ಹೇಳ್ತಾನೆ, ನಾನು ಹೋಗಿ ನನ್ನನ್ನು ಪ್ರಯಾಣದಲ್ಲಿ ಜೊತೆಯಾಗಿದ್ದು ನನ್ನನ್ನು ಕಾಪಾಡಿ ಸುರಕ್ಷಿತವಾಗಿ ತಂದೆ ಮನೆಗೆ ಸೇರಿಸ್ತಾರೆ, ನನಗೆ ಸಿಗುವಂಥ ಎಲ್ಲದರಲ್ಲಿ ದಶಮಾಗ ಕೊಡ್ತೀನಿ, ಈ ಸ್ಥಳವನ್ನು ಆಲಯ ಮಾಡ್ತೀನಿ. ವ್ಯತ್ಯಸ್ತವಾದಂತಹ ರೀತಿಯ ಒಂದು ಅರಕೆಯನ್ನು ಅವನು ಮಾಡ್ಕೊಳ್ತಾನೆ. ಅದೇ ರೀತಿಯಲ್ಲಿ ಹನ್ನ ಮಾಡ್ತಾಳೆ, ನನಗೊಬ್ಬ ಪುರುಷ ಪ್ರಜೆಯನ್ನು ಕೊಡೋದಾದರೆ ನಿನಗೋಸ್ಕರವಾಗಿ ಪ್ರತಿಷ್ಠಿಸಿ ಕೊಡ್ತೇನೆ ಅಂತ ಅರಕೆ ಮಾಡ್ಕೊಳ್ತಾಳೆ. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಲ್ಲಿ ಆರಕೆ ಮಾಡ್ತಾಯಿದ್ರು. ಈಗಲೂ ಸಹ ಆರಕೆ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ. ಬಟ್ ನನ್ನ ಒಂದು ಅಭಿಪ್ರಾಯದಲ್ಲಿ ದೇವರೇ ನೀನು ಇದನ್ನು ಕೊಟ್ಟರೆ ನಾನು ಇದನ್ನು ಕೊಡ್ತೀನಿ ಅಂತ ದೇವರಿಗೆ ಕಂಡೀಷನ್ ಹಾಕ್ದಲೆ, ಅವ್ನು ಕೊಟ್ಟರು ಕೊಡದೇ ಇದ್ರು ನಾನು ಕೊಡ್ತೀನಿ ಅಂತ ಡಿಸಿಷನ್. ಕೆಲವರು ಹಂಗೆ ಮಾಡ್ತಾರೆ, ದೇವರೇ ನನಗೆ 1,00,000 ಕೊಟ್ಟರೆ ನಿನಗೊಂದು 10,000 ಕೊಡ್ತೀನಿ ಅಂತ ದೇವ್ರ ಹತ್ರ ಅರಕೆ ಮಾಡ್ಕೊಳ್ತಾರೆ. ಅವಾಗ ದೇವರಿಗೆ 10,000 ಬೇಕು ಅಂದರೆ ದೇವ್ರು ನಿಮಗೆ ಎಕ್ಸ್ಟ್ರಾ 90,000 ಕೊಡಬೇಕು. ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಹರಕೆ ಮಾಡ್ಕೊಳ್ಳೋದು ಅಷ್ಟು ಸರಿ ಅಂತ ನನಗೆ ಅನಿಸಲ್ಲ. ಬಟ್ ಅದು ಅವರವರ ಡಿಸಿಷನ್ಗೆ ಬಿಟ್ಟಿದ್ದು. ನೀನು ಅದನ್ನು ಕೊಟ್ಟರೆ ನಾನು ಇದನ್ನು ಕೊಡ್ತೀನಿ. ಆದರೆ ಹಬ್ಬಕ್ಕೂ ಹರಕೆ ಮಾಡ್ಕೊಳ್ತಾ ಇಲ್ಲ. ಆಹಾ, ಅಂಜೂರವು ಚಿಗುರದೇ ಇದ್ರು, ದ್ರಾಕ್ಷಿಲತೆಗಳಲ್ಲಿ ಹಣ್ಣು ಸಿಗದೇ ಇದ್ರು, ನಾನು ಸ್ತೋತ್ರ ಮಾಡ್ತೀನಿ. ಇದಕ್ಕೆ ಸಿಕ್ಕಿದ್ರೆ ಮಾಡ್ತೀನಿ ಅಂತಲ್ಲ, ಕೊಟ್ಟರೆ ಕೊಡ್ತೀನಿ ಅಂತಲ್ಲ, ಕೊಟ್ಟರು ಕೊಟ್ಟಿಲ್ಲ ಅಂದರೂ ಕೊಡ್ತೀನಿ, ಮಾಡಿದ್ರು ಮಾಡದೇ ಇದ್ರು ನಾನು ಮಾಡ್ತೀನಿ. ಅದು ದೇವರು ಇಷ್ಟಪಡುವಂಥದ್ದು ಅಂತ ನನ್ನ ಒಂದು ಅಭಿಪ್ರಾಯ. ಆದರೆ ಇಲ್ಲಿ ನಾವು ನೋಡ್ತೀವಿ, ಇವನು ಹರಕೆ ಮಾಡ್ತಾನೆ, ಮೊದಲು ನನ್ನನ್ನು ಎದುರುಗೊಳ್ಳುವಂಥ ಪ್ರಾಣಿಯನ್ನು ನಾನು ನಿನಗೆ ಯಜ್ಞ ಮಾಡ್ತೀನಿ ಎಂಬುದಾಗಿ ಒಂದು ತೀರ್ಮಾನವನ್ನು ಅವನು ಮಾಡಿಕೊಂಡು ಅವನು ಯುದ್ಧಕ್ಕಾಗಿ ಹೋಗ್ತಾನೆ. ದೇವರು ಅದ್ಭುತವನ್ನು ಅವ್ರಿಗಾಗಿ ಮಾಡ್ತಾರೆ. ಆ ಅಮ್ಮೋನ್ಯರನ್ನು ಸೋಲಿಸ್ತಾನೆ, ಪೂರ್ಣವಾಗಿ ಸೋಲಿಸಿ ಜಯವನ್ನು ಹೊಂದ್ಕೊಂಡು ಬರ್ತಾರೆ. ದೊಡ್ಡ ಜಯ ಇಸ್ರಾಯೇಲರಿಗೆ ಅಮ್ಮೋನ್ಯರ ಮೇಲೆ ಸಿಗುತ್ತೆ. ಅವನು ಬಹಳ ಸಂತೋಷದಿಂದ ಮನೆಗೆ ವಾಪಸ್ ಬರ್ತಾನೆ. ಮನೆಗೆ ಬರ್ತಾ ಇರಬೇಕಾದ್ರೆ ಈ ವಿಷಯ ಏನೂ ಗೊತ್ತಿಲ್ಲದೆ ಇರುವಂತಹ ಮಗಳು, ಒಬ್ಬಳೇ ಮಗಳು, ಯೆಪ್ತಾಹನ ಅರಿಕೆಯನ್ನು ತಿಳಿಯದಂತಹ ಈ ಮಗಳು ಓಡಿ ಬರ್ತಾಳೆ. ಅಪ್ಪ ಜಯಶಾಲಿಯಾಗಿ ಬಂದಾಗ ಅಪ್ಪನನ್ನು ಅಪ್ಪಿಕೊಂಡು ಅಪ್ಪನಿಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳುವುದಕ್ಕಾಗಿ, ಅಪ್ಪ ಜಯ ಕೊಟ್ಟಿದ್ದಕ್ಕೆ ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳುವುದಕ್ಕಾಗಿ ಓಡಿ ಬರುವಂತಹ ಮಗಳನ್ನು ನೋಡ್ತಾನೆ. ಯೆಪ್ತಾಹ್ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ ನನ್ನ ಮಗಳೇ ಬರ್ತಾಳೆ ಅಂತ. ಆದರೆ ಅವಳಿಗೆ ವಿಷಯ ಗೊತ್ತಿಲ್ಲ, ಅವಳು ಓಡಿ ಬರ್ತಾ ಇದ್ದಾಳೆ. ಅವನಿಗೆ ಗೊತ್ತಾಯಿತು, ದೇವರ ಹತ್ರ ಒಂದು ತೀರ್ಮಾನ ಮಾಡಿಬಿಟ್ಟಿದ್ದೀನಿ, ನಾನಿವಾಗ ಕೊಡಲೇಬೇಕು. ಬೇರೆ ಮಕ್ಕಳಿಲ್ಲ, ಇರೋಳು ಒಬ್ಬಳೇ ಮಗಳು. ಬೇರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅವನಿಗೆ ಇರಲಿಲ್ಲ ಅಂತ ನಾವು 34ನೇ ವಾಕ್ಯದಲ್ಲಿ ಓದ್ತೀವಿ. ಆದರೆ ಅವನು ಬಹಳ ನಿರಾಶನಾಗ್ತಾನೆ, ಕಣ್ಣೀರಾಗ್ತಾನೆ. ಅವನು ಹೇಳ್ತಾನೆ, ಮಗಳೇ, ನಾನು ಈ ಥರ ಒಂದು ತೀರ್ಮಾನ ಮಾಡಿಬಿಟ್ಟಿದ್ದೀನಿ, ನಾನು ಯಜ್ಞ ಮಾಡಬೇಕು. ಆ ಮಗಳು ಹೇಳ್ತಾಳೆ, ಅಪ್ಪ ನೀನು ಬಾಯಿ ತೆಗೆದು ಅರಕೆ ಮಾಡಿದೆಯಲ್ಲ, ಖಂಡಿತ ಅದನ್ನು ತೀರಿಸಲೇಬೇಕು.
ಅವಳು ನಮ್ಮ ಇವತ್ತಿನ ಮಕ್ಕಳಾಗಿದ್ರೆ ಏನು ಹೇಳಿರೋರು, ಅವೆಲ್ಲ ನನಗೆ ಗೊತ್ತಿಲ್ಲ, ನೀನು ಯಾಕೆ ಅರಕೆ ಮಾಡಿದೆ, ನೀನು ಯಾರನ್ನಾರ ಕೊಡು. ಆದರೆ ಅವಳೊಂದು ಹೇಳ್ತಾಳೆ, ಇಲ್ಲಪ್ಪ, ಅರಕೆ ಮಾಡಿದ್ದನ್ನು ನೀವು ಸಲ್ಲಿಸಲೇಬೇಕು. ಆದರೆ ಒಂದು ರಿಕ್ವೆಸ್ಟ್, 1-2 ತಿಂಗಳು ನಾನು ಫ್ರೆಂಡ್ಸ್ ಜೊತೆ ಓಡಾಡಿಕೊಂಡು ನನ್ನ ಕನ್ಯಾವಸ್ಥೆಗಾಗಿ ಓಡಾಡಿ ವಾಪಸ್ ಬರ್ತೀನಿ ಅಂತ ಅವಳು ಹೇಳ್ತಾಳೆ. ಇವತ್ತಿನ ಜನ್ರೇಷನ್ ಆಗಿದ್ದರೆ ಹಂಗೆ ಹೋಗಿ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಆದರೆ ಅವಳು ನನ್ನ ಅಭಿಪ್ರಾಯದಲ್ಲಿ ಭಯಭಕ್ತಿ ಉಳ್ಳವಳಾಗಿದ್ಲು. ಅವಳು ವಾಪಸ್ ಬರ್ತಾಳೆ. 2 ತಿಂಗಳು ಕಳೆದ ನಂತರ ಅವಳ ತಂದೆ ಹತ್ರ ಬಂದಾಗ ತಂದೆಯ ಮನಸ್ಸು ಬದಲಾಗಿಲ್ಲ. 2 ತಿಂಗಳಾದರೂ ಸಹ ದೇವರ ಸಂದಲ್ಲಿ ತೆಗೆದುಕೊಂಡಂಥ ತೀರ್ಮಾನವನ್ನು ಅವನು ಬದಲಿಸಲಿಲ್ಲ. ಪ್ರಿಯ ದೇವರ ಮಕ್ಕಳೇ, ಅವನೇನು ಮಾಡ್ತಾನೆ, ಅವನು ತನ್ನ ಹರಕೆಯನ್ನು ತೀರಿಸ್ತಾನೆ. ಈ ದಿವಸಗಳಲ್ಲಿ ದೇವರಿಗೆ ಹೇಳೋಣ, ಸ್ವಾಮಿ, ನಾನು ನಿನ್ನ ಸಂದಲ್ಲಿ ಹರಕೆ ಮಾಡಿ ಅದನ್ನು ಹಾಗೇ ಪಾಲಿಸುವಂತಹ ಒಂದು ಕೃಪೆ ನನಗೆ ಕೊಡಪ್ಪ. ದೇವರೇ, ನಾನು ಹರಕೆ ಮಾಡೋದಲ್ಲಪ್ಪ, ನೀನು ಕೊಟ್ಟರೆ ಕೊಡ್ತೀನಿ ಅಂತ ಹೇಳಲ್ಲ. ಅಲ್ಲ ಸ್ವಾಮಿ, ನೀನು ಕೊಟ್ಟರು ಕೊಡದೇ ಇದ್ದರೂ ಸಹ ನಾನು ಕೊಡ್ತೀನಿ, ನಾನು ಆರಾಧನೆ ಮಾಡ್ತೀನಿ, ನಾನು ಸ್ತೋತ್ರ ಮಾಡ್ತೀನಿ. ದೇವರಿಗೆ ಸಲ್ಲಿಸಬೇಕಾದದ್ದನ್ನು ಸಲ್ಲಿಸುವಂತಹ ಒಂದು ಕೃಪೆ ನಮ್ಮ ಜೀವಿತದಲ್ಲಿ ಸಹಾಯವಾಗಲಿ. ಆದರೆ ನಾವು ಏನಾದರೂ ಮಾಡ್ಕೊಂಡಿದ್ರೆ ಹರಕೆ, ದೇವರೇ ಇದನ್ನು ಕೊಡ್ತೀನಿ ಅಂದರೆ ಅಟ್ ಎನಿ ಕಾಸ್ಟ್ ನಾನು ಅದನ್ನು ಮಾಡಿರಬೇಕು. ಈ ದಿವಸಗಳು ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ದಿನ ಕಳೆದಂತೆ ಮರೆತು ಹೋಗೋದಲ್ಲ, ಅದನ್ನು ಮಾಡುವಂತೆ ದೇವ್ರ ಕೃಪೆ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಮತ್ತೊಂದು ಆವೃತ್ತಿಯನ್ನು ಬಂದಿದ್ದೇವೆ ಸ್ವಾಮಿ. ನೀನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನೀವು ಕೊಟ್ಟರು ಕೊಡದೇ ಇದ್ದರೂ ನಾವು ನಿಮಗಾಗಿ ಸಮಯ ಕೊಡುವಂತೆ, ಆರೋಗ್ಯ ಕೊಡುವಂತೆ, ಹಣ ಕೊಡುವಂತೆ ಎಲ್ಲ ರೀತಿಯಲ್ಲಿ ನಮಗೆ ನೀನು ಸಹಾಯ ಮಾಡುವುದಾಗಿ ನಾವು ಪ್ರಾರ್ಥಿಸ್ತೀವಿ. ನಿನ್ನ ಚಿತ್ತದ ಮೇರೆಗೆ ನಮ್ಮನ್ನು ನಡೆಸು, ನಮ್ಮನ್ನು ಆಶೀರ್ವಾದ ಮಾಡು. ದೈವಿಕವಾದ ಕಾವಲು ನಮ್ಮೆಲ್ಲರ ಸಂಗಡ ನಿರಂತರವಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.